ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಚಾರ್ಲ್ಸ್ ಡಾರ್ವಿನ್ ರವರ ಎವಲ್ಯೂಷನ್ ಥಿಯರಿನೂ ಕೇಳಿರ್ತೀರಾ, ಹಾಗೆ ನಮ್ಮ ದಶಾವತಾರದ ಬಗ್ಗೆನೂ ಕೇಳಿರ್ತೀರಾ. ಆದ್ರೆ ಇದೆರಡರಲ್ಲೂ ಎಷ್ಟೊಂದು ಸಾಮ್ಯತೆ ಇದೆ ಅಬ್ಸರ್ವ್ ಮಾಡಿದ್ದೀರಾ? ಎವಲ್ಯೂಷನ್ ಥಿಯರಿ ಪ್ರಕಾರ ಮೊದಲನೇದಾಗಿ ಬಂದಿದ್ದು ಅಕ್ವಾಟಿಕ್ ಲೈಫ್, ಅಂದ್ರೆ ಜಲಚರಗಳು. ಅದೇ ರೀತಿ ನಮ್ಮ ದಶಾವತಾರದಲ್ಲಿ ಹೇಳೋದು ಕೂಡ ಮತ್ಸ್ಯಾವತಾರ. ಮತ್ಸ್ಯ ಅಂತಂದ್ರೆ ಮೀನು, ಮೀನು ಒಂದು ಜಲಚರ. ಎರಡನೇ ಅವತಾರ ಕೂರ್ಮ. ಕೂರ್ಮ ಅಂದ್ರೆ ಟರ್ಟಲ್ ಅಥವಾ ಟಾರ್ಟಾಯ್ಸ್. ಎವಲ್ಯೂಷನ್ ಥಿಯರಿ ಪ್ರಕಾರ ಆಂಫಿಬಿಯನ್ಸ್ ಬಂದಿದ್ದು, ಅಂದ್ರೆ ಭೂಮಿ ಮತ್ತು ನೀರಲ್ಲಿ ಇರುವಂತ ಪ್ರಾಣಿಗಳನ್ನ ಎರಡನೇ ಎವಲ್ಯೂಷನ್ ಸ್ಟೇಜ್ ಅಲ್ಲಿ ಗುರುತಿಸ್ತಾರೆ ಡಾರ್ವಿನ್ ಅವರು. ಸಾಮ್ಯತೆ ನಮ್ಗೆಲ್ಲಿ ಸಿಗುತ್ತೆ ಅಂತಂದ್ರೆ ಟರ್ಟಲ್ ಅಥವಾ ಟಾರ್ಟಾಯ್ಸ್ ಕೂಡ ಒಂದು ಆಂಫಿಬಿಯನೇ ಆಗಿದೆ. ನಂತರದಲ್ಲಿ ಬರೋದು ಲ್ಯಾಂಡ್ ಮ್ಯಾಮಲ್ಸ್, ಅಂದ್ರೆ ಭೂಮಿ ಮೇಲೆ ವಾಸಿಸುತ್ತಿದ್ದಂತ ಪ್ರಾಣಿಗಳು. ಅದರಂತೆನೆ ದಶಾವತಾರದಲ್ಲಿ ಬರುವಂತ ಮೂರನೇ ಅವತಾರ ವರಾಹ. ವರಾಹ ಒಂದು ಭೂಮಿ ಮೇಲೆ ವಾಸಿಸುವಂತ ಪ್ರಾಣಿಯಾಗಿದೆ. ನಾಲ್ಕನೇ ಅವತಾರ ನರಸಿಂಹ. ನರಸಿಂಹನ ಸ್ವಲ್ಪ ಮಟ್ಟಿಗೆ ನಾವು ಎವಲ್ಯೂಷನ್ ಸ್ಟೇಜ್ ಅಲ್ಲಿ ಬರುವಂತ ಪ್ರಾಣಿಯಿಂದ ಮನುಷ್ಯನಾಗಿ ಪರಿವರ್ತನೆಗೊಂಡಂತ ಒಂದು ಸ್ಟೇಜ್ಗೆ ಹೋಲಿಸಬಹುದು. ಯಾಕೆಂದ್ರೆ ನರಸಿಂಹನಲ್ಲಿ ಸಿಂಹನೂ ಇದೆ, ಮನುಷ್ಯನೂ ಇದ್ದಾನೆ. ಮುಂದಿನ ಅವತಾರ ಅಂತಂದ್ರೆ ವಾಮನ. ವಾಮನನನ್ನ ನಾವು ಅರ್ಲಿ ಹೋಮೋಸೇಪಿಯನ್ಸ್ ಕೆಟಗರಿಗೆ ಸೇರಿಸಬಹುದು. ಡಾರ್ವಿನ್ ಅವರು ಹೇಳೋ ತರ ಮೊದಲನೇದಾಗಿ ಬಂದಂತ ಹೋಮೋಸೇಪಿಯನ್ಸ್ ಅಲ್ಲಿ ದೊಡ್ಡ ಮೆದುಳಿತ್ತು ಬೇರೆ ಪ್ರಾಣಿಗಳಿಗಿಂತ ಅಂತ. ಅದು ನಿಜ ಅಲ್ವಾ? ನಮ್ಮ ವಾಮನ ತುಂಬಾ ಬುದ್ಧಿವಂತ. ಮುಂದೆ ಬರುವಂತ ಪರಶುರಾಮನ ಅವತಾರವನ್ನ ನಾವು ಮನುಷ್ಯ ಡೆವಲಪ್ ಆಗ್ತಾ ಇದ್ದ ಆಯುಧಗಳನ್ನ ಉಪಯೋಗಿಸೋದಕ್ಕೆ ಕಲ್ತ, ಅದನ್ನ ನಾವು ಪರಶುರಾಮನ್ಗೆ ಹೋಲಿಸಬಹುದಾಗಿದೆ. ಮುಂದಿನದು ಶ್ರೀರಾಮ. ಮನುಷ್ಯನ ಎವಲ್ಯೂಷನ್ ಆಗಿದ್ದ ಹೊಸದ್ರಲ್ಲಿ ತುಂಬಾ ಐಡಿಯಲ್ ಸೊಸೈಟಿ ಇತ್ತು. ಅಂದ್ರೆ ಆಗಿನ ಕಾಲದಲ್ಲಿ ಕ್ರೈಮ್ಸ್ ಕಡಿಮೆ ಇತ್ತು ಮತ್ತು ಮನುಷ್ಯ ಎಥಿಕ್ಸ್ಗೆ ಕಟ್ಟು ಬೀಳ್ತಿದ್ದ. ಮುಂದಿನ ಅವತಾರ ಕೃಷ್ಣಂದು. ಶ್ರೀಕೃಷ್ಣ ಪರಮಾತ್ಮ ಇಂದಿನ ಮಾಡರ್ನ್ ಸೊಸೈಟಿಗೆ ಕರೆಕ್ಟ್ ಆಗಿ ಹೋಲಿಕೆ ಆಗ್ತಾನೆ. ಯಾಕೆಂದ್ರೆ ನಾವೆಲ್ಲ ಸ್ಟ್ರಾಟಜೀಸ್ನು ಮಾಡ್ತೀವಿ, ಹಾಗೆ ಒಳ್ಳೆತನೂ ಇಟ್ಕೋತೀವಿ. ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದನ್ನ ಅತ್ಯಂತ ಹೆಚ್ಚಿನ ಮಟ್ಟಿಗೆ ಆಲೋಚಿಸಿ ಹೆಜ್ಜೆ ಇಡ್ತೀವಿ. ನಂತರ ಬಂದ ಬುದ್ಧ ಮತ್ತು ಕಲ್ಕಿ. ನಮ್ಮಲ್ಲಿ ಆಗ್ತಿರುವಂತ ಬದಲಾವಣೆ ಅಥವಾ ಶಾಂತಿಯ ಕಡೆಗೆ ಮನುಷ್ಯ ಮುಂದಿನ ದಿನಗಳಲ್ಲಿ ಹೋಗ್ತಾನೆ, ಹಾಗೆ ಆ ಕಡೆಗೆ ಹೋಗದೇ ಇದ್ರೆ ಬರಬಹುದಂತ ವಿನಾಶಕ್ಕೆ ಕಲ್ಕಿ ಉದಾಹರಣೆ ಆಗ್ಬಹುದು.